ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಸುಮಾರಷ್ಟು ಟಾಯ್ಸ್ನ ನಾವು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದಾಳೆ ಮೇಘ. ಸೊ ಆ ಒಂದು ವಿಡಿಯೋನ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಒಂದು ವ್ಲಾಗ್ ಆಗಿರುತ್ತೆ. ಸೊ ಎಲ್ಲರೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ, ಸೊ ಸುಮಾರಷ್ಟು ಟಾಯ್ಸ್ನ ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ವಿ. ಅದರಲ್ಲಿ ಕೆಲವೊಂದನ್ನು ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಆಲ್ರೆಡಿ ಯೂಸ್ ಮಾಡಿ ಹಾಳು ಮಾಡಿಕ್ಕಿದ್ದಾನೆ. ಆ್ಯಂಡ್ ಕೆಲವೊಂದನ್ನು ಮಾತ್ರ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡಿರೋದನ್ನ ಆ್ಯಡ್ ಮಾಡಿದ್ದೀನಿ. ಸೊ ಈ ಒಂದು ಟಾಯ್ನ ಏನು ಆಟ ಆಡ್ತಿದ್ದಾನೆ ಇದನ್ನು. ಸೊ ಈ ನಡುವೆ ಅವನು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ಜಾಸ್ತಿ. ಸೊ ಹಾಗಾಗಿ ಈ ಒಂದು ಟಾಯ್ನ ಜೊತೆಲಿ ಆಟ ಆಡ್ತಾ ಅವನು ಊಟ ಮಾಡ್ಕೊತಾನೆ. ಹಾಗೆ ಮೊಬೈಲ್ ಕಡೆ ಈ ಗಮನ ಕೊಡೋದನ್ನ ಕಡಿಮೆ ಮಾಡ್ತೇನೆ ಅಂತ ಹೇಳಿ ಇದನ್ನು ಬುಕ್ ಮಾಡಿದ್ದಾಳೆ. ಸೊ ಇದರಲ್ಲಿ ಆನ್ ಆ್ಯಂಡ್ ಆಫ್ ಹಾಗೆ ಮ್ಯೂಸಿಕ್ ಕೂಡ ಬರುತ್ತೆ. 3 ಡಕ್ ಕೊಟ್ಟಿರ್ತಾರೆ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿ ಪ್ಲೇ ಆಗ್ತಿದೆ ಅಂತಂದರೆ. ಹಾಗೆ ಅವನಿಗೆ ತುಂಬ ಇಷ್ಟ ಆಗಿರೋವಂಥ ಒಂದು ಟಾಯ್ ಆಗೋಯ್ತು ಇದಂತೂ. ಅದನ್ನಂತೂ ಬಿಡ್ತಾನೆ ಇಲ್ಲ, ಅದನ್ನು 3 ಹೊತ್ತು ಇಟ್ಕೊಂಡು ಆಟ ಆಡ್ತಾನೆ ಇದ್ದಾನೆ. ಆಲ್ರೆಡಿ ಇವಾಗ ಇದು ಹಳೆ ವಿಡಿಯೋ ಆಗಿರೋದ್ರಿಂದ ಇವಾಗ ಅಟ್ ಪ್ರೆಸೆಂಟು ಆ ಡಕ್ಕನ್ನು ಮುರಿದಾಕಿ ಇಕ್ಕಿದ್ದಾನೆ. ಚೆನ್ನಾಯ್ತಾ ಮೇಲೆ ಯಾರು ತಂದಿದ್ದಮ್ಮ? ಏಯ್ ಅದನ್ನ ಯಾರು ತಂದಿದ್ದು? ಆಫ್ ಮಾಡ್ತೀನಿ ಇವಾಗ, ಹೇಳು. ಅಯ್ಯ ಅಲ್ಲ, ಮತ್ತೆ ಸುಳ್ಳು ಯಾಕೆ ಹೇಳ್ತೀಯ? ಮಮ್ಮಿ ತಾನೇ ಕೊಡಿಲ್ಲ ಅದನ್ನ, ಹಂಗೆ ಹಂಗೆ ಕೊಡೆ ಅಮ್ಮ. ಇಲ್ಲಿ 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 ಹಂಗೆ ಅಯ್ಯೋ, ಒಂದು ದಬಾಕೊಬಿಡ್ತು ಡಕ್ಕು. ಹಾ ಒಂದು ದಬಾಕೊಂಡಿತ್ತು, ನೀ 2 ದಬಾಕ್ಬಿಟ್ಟ. ಅದೇ ಹತ್ತಮ್ಮ. ಅಲ್ಲ ಗ್ಯಾಪ್ ಇರ್ಲಿ ಅಂತ ಸ್ವಲ್ಪ ಹೊತ್ತು. ಕೆಳಗಿಡ ಆಯ್ತು, ಆಟಾಡು. ಈ ಕೈಯಲ್ಲಿಡು, ಈ ಕೈಯಲ್ಲಿಡು. ಹಂಗಲ್ಲ, ಕೊಡಿಲ್ಲ, ಒಂದೊಂದೆರಡು ಇಡು. ಹಂಗಲ್ಲ, ಉಲ್ಟಾ ಇಟ್ಟಿದ್ದೆ. ಸೀದಾ ಇಡು. ಇಟ್ಟಾ? ಆನ್ ಮಾಡು. ಮಾಡಾಯ್ತು, ಆನ್ ಮಾಡೇ. ಇದು ಅಮ್ಕು ಈ ಕಡೆಗೆ ಹೇಳಿ. ತಡಿ ಒಂದು ನಿಮಿಷ. ನೋಡಿ ಹಿಂಗೆ ಹೋಯ್ತೈತೆ. ವಾವ್, ಕೈ ಕಟ್ಟು, ನೀನು ಕೈ ಕಟ್ಟು. ಅದೇ ಎಷ್ಟು ಚೆನ್ನಾಗಿ ಹೋಗುತ್ತೆ ನೋಡಿ. ಓಯ್, ಅದೇ ಬರುತ್ತೆ, ಸುಮ್ಮನೆ ಕೈ ತೆಗಿ. ಚೆನ್ನಾಯ್ತಾ? ಚೆನ್ನಾಯ್ತಪ್ಪ, ಇಷ್ಟ ಆಯ್ತಾ ನಿಮಗೆ? ಯಾರು ತಂದ್ಕೊಟ್ಟಿದ್ದು? ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಲಾಸ್ಟ್ ವ್ಲಾಗಲ್ಲಿ ನಾನು ಡ್ಯಾನ್ಸ್ ಆಡಿದ್ನಲ್ಲ. ಸೊ ನಾನು ಮತ್ತು ಅಪ್ಪು ಎಲ್ಲರೂ ಹೇಗೆ ಡ್ಯಾನ್ಸ್ ಆಡಿದ್ದೀವಿ ಅಂತ ಅದನ್ನು ಮೆಮಿಕ್ರಿ ಮಾಡಿ ತೋರಿಸ್ತಾ ಇದ್ದ, ಯಾರ್ಯಾರು ಯಾವ್ಯಾವ ರೀತಿ ಸ್ಟೈಲಲ್ಲಿ ಡ್ಯಾನ್ಸ್ ಆಡಿದ್ದೀವಿ ಅಂತ. ಸೊ ಆ ಒಂದು ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಅಪ್ಪಣ್ಣ ಹೆಂಗ ಆಡಿದ ಡ್ಯಾನ್ಸ್? ಹೆಂಗ ಆಡಿದ? ಹಂಗಾಡನ್ನ ಇತ್ತು. ಅರ್ಷಿ ಅಣ್ಣ ಹೆಂಗಾಡ್ದ? ವೇದ ಹೆಂಗಾಡಿದ್ಲು? ಅಪ್ಪಣ್ಣ ಹೆಂಗಾಡ್ದ? ಅಪ್ಪಣ್ಣ ಹೆಂಗಾಡ್ದ? ಅಪ್ಪು ಅಣ್ಣ. ಹೌದಾ? ಅವನ ಪ್ರಕಾರ ಅಪ್ಪಣ್ಣನೇನೆ ಅಲ್ವಾ? ವಿವೇಕ ನೋಡೋ, ನಿನ್ನ ಹೆಸರು ಅಪ್ಪಣ್ಣ. ಸೊ ನೇತಿಗೆ ಅಪ್ಪಣ್ಣ ಅಂತ ಕರಿತಾನೆ ಅಂತಂದರೆ, ನಮ್ಮ ವಿವೇಕ್ ಹೆಸರು ಅಪ್ಪು ಅಂತ ನಾವು ಕರಿತೀವಲ್ಲ. ಸೊ ಅವನು ಅಪ್ಪು ಮತ್ತು ಅಣ್ಣ 2 ಸೇರಿಸಿ ಅಪ್ಪಣ್ಣ ಅಂತ ಕರಿತಾನೆ. ಸೊ ಹಂಗಾಗಿ ಅವನ ಪ್ರಕಾರ ಒಂದು ಅಪ್ಪಣ್ಣ ಅಂತಾನೆ. ಆ್ಯಂಡ್ ಏನಪ್ಪ ಅಂತಂದರೆ, ಮೇಘ ಇನ್ನೂ ಒಂದು ಡಾಲ್ನ ಬುಕ್ ಮಾಡಿದ್ದಾಳೆ. ಸೊ ಈ ಒಂದು ಗೊಂಬೆ ಏನಿದೆ ಅಂತಂದರೆ ಚೆನ್ನಾಗಿದೆ, ಏನೋ ಒಂಥರ ಕ್ಯೂಟಾಗಿದೆ ಅಂತ ಹೇಳಿ ಅವಳಿಗೆ ಇಷ್ಟ ಆಯಿತು ಅಂತ ಬುಕ್ ಮಾಡಿದ್ದಾಳೆ. ಅಮ್ಮ ಗೊಂಬೆ ಕಣೆ, ಗೊಂಬೆ. ಅಮ್ಮ ಗೊಂಬೆ, ಡಾಲ್ ಅದು, ಡಾಲ್ ಅದು. ಪ್ಯಾದೆ ನಿನ್ನಷ್ಟುದಾನೆ ಆಯ್ತಲ್ಲೋ, ನಿಂತ್ಕ ಪಕ್ಕದಲ್ಲಿ. ಆಯ್ತು ಅಮ್ಮ. 215 ಇದೊಂದು ಗೊಂಬೆ, ಅಲ್ಲೊಂದು ಗೊಂಬೆ.
ಗೊಂಬೆ ಇದೆಲ್ಲ ಮಲ್ಕೊಂಡ್ರಣ. ಚೆನ್ನಾಗೈತೆ. ಅಮ್ಮ ನಿನ್ನಷ್ಟು ಉದ್ದಾನೆ ಐತೆ ನಿಂತ್ಕೋ ಇರಮ್ಮ, ನಿನ್ನಷ್ಟು ಉದ್ದಾನೆ ಐತೆ ಇಟ್ಕೋ. ನನ್ನ ಪಕ್ಕದಲ್ಲಿ ನಿಲ್ಸು. ಅದೆಲ್ಲ ಕೀಳ್ಬಾರ್ದು, ಟೈ ಅದಕ್ಕೆ. ಹಾ ನಿಂತ್ಕೋ ನಿಂತ್ಕೋ ದನು ನಿಂತ್ಕೊಳ್ಳೋ. ಅದ್ ನಿಂತ್ಕೋ, ನಿನ್ನಷ್ಟು ಉದ್ದಾನೆ ಐತೆ. ನಿಂಚೋ ನಿಂತ್ಕೊಳ್ಳ. ಏ ನಿಲ್ಸು ಮೇಘ, ಅವ್ನು ಎಷ್ಟುದ್ದ ಬರ್ತದ ನೋಡೋಣ. ಹಾ ಹಿಂಗ್ ಕೈ ಹಾಕು ಗೊಂಬೆಗೆ. ಹಂಗಲ್ಲ ಕಣ, ಹಿಂದಕ್ಕೆ ಹೋಗು, ಹಿಂದೆ ಹೋಗು. ವಾವ್ ಸೂಪರ್. ತಗೋ ನಿನ್ ಗೊಂಬೆ ಚೆನ್ನಾಗೈತೆ. ಸೊ ಫೈನಲಾಗಿ ಇದು ಒಂದು ಲಾಸ್ಟ್ ಒಂದು ಗೊಂಬೆಗೋಸ್ಕರ. ಯಾಕಪ್ಪ ಅಂತಂದರೆ ಇದು ಪಿಯಾನೋ ಫಿಟ್ನೆಸ್ ರ್ಯಾಕ್ ಅಂತ. ಇವಾಗ ಈ ನಡುವೆ ಗೊಂಬೆ ಸ್ವಲ್ಪ ಕಿಕ್ಕಿಂಗ್ ಮಾಡ್ತಾಳಲ್ವ, ಹಾಗಾಗಿ ಅವಳಿಗೆ ಇದು ಒಂದು ಬೆಸ್ಟ್ ಆಟ ಸಾಮಾನು ಅಂತ ಹೇಳಿ ಇದೊಂದು ಬುಕ್ ಮಾಡಿದ್ದೀವಿ. ಸೊ ಏನಪ್ಪ ಅಂತಂದರೆ ಅವಳಿಗೆ ಇದು ಈ ಟೈಮಲ್ಲಿ ಅವಳಿಗೆ ಈ ಒಂದು ಏನಿದೆ ಫಿಟ್ನೆಸ್ ರ್ಯಾಕು ಬೆಸ್ಟ್ ಸೂಟಬಲ್ ಅಂತ ಅಂದ್ಕೊಳ್ಬೋದು. ಬಿಕಾಸ್ ಏನಂತ ಅಂದರೆ ಅವಳು ಕಿಕ್ ಮಾಡಿದಾಗೆಲ್ಲ ಅಲ್ಲಿ ಒಂದು ವೈಟ್ ಕಲರ್ ಬಟನ್ ಇದೆಯಲ್ಲ, ಸೊ ಅದನ್ನು ಕಿಕ್ ಮಾಡಿದಾಗೆಲ್ಲ ಅಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾ ಹೋಗುತ್ತೆ. ಆ್ಯಂಡ್ ಅಲ್ಲಿ ಹ್ಯಾಂಗಿಂಗ್ ಮಾಡಿದ್ದೀವಲ್ಲ ರಿಂಗ್ ಟೈಪ್ ಟಾಯ್ಸ್ ಎಲ್ಲ, ಸೊ ಅದೊಂದು ಚಿಕ್ಕ ಚಿಕ್ಕ ಟಾಯ್ಸ್ನ ಈ ನಡುವೆ ಅವಳು ಬಾಯಲ್ಲಿ ಬೆರಳಿಡೋದಕ್ಕೆ ಅದು ಕಾಮನ್ ಆಗಿಬಿಟ್ಟಿದೆ. ಮಗು ಈ ಟೈಮಲ್ಲಿ ಬಾಯಲ್ಲಿ ಬೆರಳಿಡೋದು ಕಾಮನ್ನು. ಸೊ ಹಾಗಾಗಿ ಅದನ್ನು ತಪ್ಪಿಸೋದಕ್ಕೋಸ್ಕರ ಅಂದರೆ ತುಂಬ ಅದನ್ನೇ ರೂಢಿ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಈ ಒಂಥರ ಬೆಸ್ಟು ಅಂತ ಅಂದ್ಕೊಬೋದು ಇದನ್ನು. ಆ್ಯಂಡ್ ಅದನ್ನು ರಿಂಗ್ ಇದೆಯಲ್ಲ, ಸೊ ಅದರಲ್ಲಿ ಆಟ ಆಡ್ಕೊಂಡಿರ್ತಾಳೆ. ಹಾಗೆ ಕಿಕ್ ಮಾಡಿದಾಗೆಲ್ಲ ಮ್ಯೂಸಿಕ್ ಬರುತ್ತೆ. ಸೊ 2 in 1 ಆಗುತ್ತೆ ಅಂತ ಹೇಳಿ ಈ ಒಂದು ಟಾಯ್ನ ಬುಕ್ ಮಾಡಿದ್ದಾಳೆ. ಆ್ಯಂಡ್ ಅದರಲ್ಲಿ ಕೂಡ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಸೊ ಅದರಲ್ಲಿ ನಮಗೆ ಇದಿಷ್ಟ ಆಯಿತು ಅಂತ ಹೇಳಿ ನಾವು ಬುಕ್ ಮಾಡಿ ತರಿಸಿದ್ದೀವಿ. ಅದು ಸಪ್ರೇಟಾಗಿ ಕೊಡ್ತೀವಿ. ಹಾಯ್, ಇಲ್ಲಿ ಗೊಂಬೆ ಓನಿದ್ದು, ಓನ ಮಗಳಿದ್ದು, ಓನ ಮಗಳಿದ್ದು. ಅಲ್ಲಲ್ಲ ಚಿನ್ನಿ ಇರೋ ಅಮ್ಮ. ಧನು ಇದು ಯಾರ್ದು? ಅಮ್ಮುದಾ? ತಂಗಿ ಪಪ್ಪದು. ಇದೆಲ್ಲ ಆದ್ಮೇಲೆ ಅಮ್ಮು ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ ನೋಡು. ಅಮ್ಮ ನಿಂಗೋಗವ. ಚಿನ್ನಿ ಹತ್ಕೊಡಮ್ಮ. ಅಮ್ಮಗೆ ಇದೆಲ್ಲ ಹಿಂಗ ಇಲ್ಲಿ ಫಿಟ್ ಮಾಡ್ಬೇಕಿದೆ. ಇಲ್ಲಿ ಅದು ಹಾಕೋಣ ತಡಿ, ಅಲ್ಲಿ ಬಾಕ್ಸ್ ನೋಡೆ, ಅಲ್ಲಿ ಹಾಕೋಣ ತಡಿ. ದೇವ್ರೆ, ಅಮ್ಮ ಕೋಳಿ ಬಂದಿತ್ತು ಓಡು. ಸರಿ ಆಯ್ತು, ನೀನೇ ಕೊಡು, ಅಲ್ಲಿ ಹಾಕೋಣ. ಚೆನ್ನಾಯ್ತಲ್ವಾ? ಚೆನ್ನಾಯ್ತು. ನೋಡಿ ಬಡಿತಾವನ ಬಾಕ್ಲನ್ನ. ಅಮ್ಮ ನಿಮ್ಮ ಅಣ್ಣ ಏನು ಬಿಡಲ್ಲ ಕಣೆ ಆಟ ಆಡಕ್ ನಿನಗೆ. ಅದು ಬೇಕು ಇದು ಬೇಕು ಅಂತಾನೆ. ನೋಡಿ ಗೈಸ್, ದೇವಸ್ಥಾನದಿಂದ ಎಲ್ಲೇ ಅದು ತಗೊಬರ್ರೆ ಮೇಘ, ಅದನ್ನ ತಗೊಬಂದಿದ್ದೀವಿ. ಅದನ್ನ ಬೇಡ ಅಂತ ಅಂದ್ಬಿಟ್ಟು ಇದಕ್ಕೆ ಬಂದವನೆ. ಒದಿ 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 ಚೆನ್ನಾಗಿ ಒದಿ. ಟೈಟ್ ಆಯ್ತಾ? ಇಷ್ಟೇನದು? ಹೌದು, ಹಿಂಗೆ ಸುಮ್ಮನೆ ಹೆಂಗೆ ಹಾಕದ? ಇದೇನು ಎತ್ತಲ್ವಾ? ಎತ್ಕೊಳ್ತಾ? ಏನು ಎತ್ಕೊಳ್ಳಲ್ಲ. ಓ, ಅವಳನ್ನ ಹಿಂಗೆ ಮಲಗಿಸೋದೇನೋ. ಗೊಂಬೆ ಬಾ
ನಿಂಗೆ ದೊಡ್ಡಮ್ಮ ಏನು ತಂದೈತೆ ಚಿನ್ನ ಅಮ್ಮ ಓನಿದ್ದ ಇದೆಲ್ಲ ಬಿಚ್ಬಿಟ್ಟು ಬೇಕಾದ್ರೆ ಅವಳು ಕೊಡು ಆಟ ಆಡ್ಬೇಕಾದ್ರೆ ಇದು ಬಿಚ್ಬೋದು. ಸದ್ಯಕ್ಕೆ ಹಿಂಗಿಂಗ್ ಅಂದಿ ತಡಿ ನೋಡೋಣ ಏನಂತಾಳೆ. ಹಿಡ್ಕೊಂತಾಳ ನೋಡೋಣ ಏನ್ ಮಾಡ್ತಾಳೆ. ಅಮ್ಮ ಹಿಡ್ಕೊ ಭಯ ಪಡ್ತಾಳವಳು. ಓನೆ ಅಮ್ಮ ಅಮ್ಮ ಎದ್ರುಕೊಂಬಾರ್ದು ಚಿನ್ನಿ. ನೋಡಿ ಇನ್ನು ಕೆಳಗಡೆ ಹಾಕ್ಸಿ ಹೆಂಗ್ ಮ್ಯೂಸಿಕ್ ಆಗ್ತೈತೆ ನೋಡು. ತಿರ್ಗಿಸ್ ನೀನು. ಎತ್ಕೊಂಡ್ಬಿಟ್ಟೆ ಆಟ ಆಡಕ್ಕೆ ಮತ್ತೆ ಫಿಟ್ ಮಾಡ್ತಾ ಇದೀಯ ನೀನೇ. ಅಮ್ಮ ಆಟ ಆಡ್ಲಿ. ಅಮ್ಮಗಮ್ಮ ಗೊಂಬೆಗದು. ಓಯ್ ಏ ಕಳ್ಳ ಪಾಪ ಓನ್ ಹಿಡ್ಕೊಂಡಿರೋದು ಗೊಂಬೆ. ಓನ್ ಹಿಡ್ಕೊಂಡಿರೋದು. ಆ ಕಡೆ ಮಲಗಿಸ್ಬಿಟ್ಟು ಎಲ್ಲರೂ ಈಚೆ ಬಂದು. ಯಾ ಕಾರದು ಇಲ್ಲಿ ಕಾಳು ಇಲ್ಲಿ ಹಂಗಲ್ಲ ಹಿಂಗೆ ಇರು ಇರು ಒಂದು ಹಿಡ್ಕೋ ಹಿಡ್ಕೊ 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 ಇದು ಹಿಡ್ಕೊ ಕ್ಯಾಚ್ ಕ್ಯಾಚ್. ಸೊ ನೋಡಿದ್ರಲ್ಲ, ಅವನಂತೂ ಯಾವ ಗೇಮ್ ತೊಗೊಂಬರಲಿ, ಯಾವುದೇ ಒಂದು ಆಟ ಸಾಮಾನು ತೊಗೊಬರಲಿ, ಯಾವುದೇ ಒಂದು ಟಾಯ್ಸ್ನ ತೊಗೊಬರಲಿ, ಅದನ್ನು ಯಾವುದು ಬಿಡಲ್ಲ. ಅವನು ಎಲ್ಲನೂ ಹಾಳು ಮಾಡಿ ಒಂದು ಸತಿ ಅವ್ನು ಯೂಸ್ ಮಾಡಿ ಹಾಳು ಮಾಡಿ ಆವಾಗಲೇ ಅವನಿಗೆ ನೆಮ್ಮದಿ. ಮಕ್ಕಳೇ ಹಾಗೆ ಏನು ಮಾಡೋದಕ್ಕಾಗಲ್ಲ. ಬಿಕಾಸ್ ಏನಪ್ಪ ಅಂತಂದರೆ, ಸೊ ಈ ಒಂದು ಮನೆಯಲ್ಲಿ ಈ ಥರ ಏಜ್ ಡಿಫ್ರೆನ್ಸ್ ಇರೋ ಮಕ್ಕಳು ಇದ್ದರೆ ಅದು ಕಾಮನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದನ್ನು ಪಿಯಾನೋ ಇರುತ್ತಲ್ಲ ಸೌಂಡ್ ಮಾಡೋದು, ಆ ಒಂದು ಮ್ಯೂಸಿಕ್ನದು ಟ್ಯಾಬನ್ನು ಆವಾಗಲೇ ಎತ್ಕೊಂಡು ಓಡೋಗ್ಬಿಟ್ಟಿದ್ದ. ಅದಾದಮೇಲೆ ಮತ್ತೆ ತೊಗೊಬಂದು ಅವನೇ ಫಿಟ್ ಮಾಡ್ತಿದ್ದಾನೆ. ಸೊ ಹಿಂಗೆ ಒಂದು ಸತಿ ಮೈಂಡು ಅವ್ನಿಗೆ ಒಂಥರ ಇದ್ದಂಗೆ ಇನ್ನೊಂದು ಥರ ಇರೋಲ್ಲ. ಮೂಡಿದ್ದಾಗ ಅವನೇ ತೊಗೊಂಡೋಗ್ತಾನೆ, ಇಲ್ಲಾಂದರೆ ಅವನೇ ತೊಗೊಬರ್ತಾನೆ ತಂಗಿ ಪಾಪು ಅಂತೇಳಿ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ.